ರಾಮಣ್ಣ, ನೀನ್ ಈ ತರ ಮಾತಾಡಿನೇ ನನ್ ಮನ್ಸಲ್ಲಿ ಪಾಪ ಹುಟ್ಟಾಗ್ತಿದ್ಯಾ. ನಿನ್ ಕೈ ಮುಗಿತೀನಿ ರಾಮಣ್ಣ, ನನ್ ಪಾಡಿಗೆ ನನ್ನನ್ನು ಬಿಟ್ಬಿಡು. ನಿನ್ನ ಈ ಮಾತುಗಳು ನನ್ನ ಎದೆಗೆ ಚುಚ್ತಾ ಇದೆ. ನಿನ್ನೆ ಕಿರಿಕಿರಿ ಸಾಕು ಮಾಡು ರಾಮಣ್ಣ, ನನಗೆ ಕೇಳೋಕ್ಕಾಗ್ತಿಲ್ಲ. ನಾನು ಅದನ್ನೇ ಹೇಳ್ತಿದ್ದೀನಿ, ನೀನ್ ಇರೋ ಸತ್ಯನ ಒಪ್ಕೋ. ಸತ್ಯನ? ಯಾವ ಸತ್ಯ? ನನಗವ್ರ ಮೇಲೆ ಎಳ್ಳಷ್ಟು ಪ್ರೀತಿ ಇಲ್ಲ ರಾಮಣ್ಣ. ಅವ್ರ ಜೋಡಿ ನೋಡಿದ್ರೆ ಆ ದೇವ್ರು ಮಾಡಿರೋ ಅಪರೂಪದ ಜೋಡಿ ಅನ್ಸುತ್ತೆ. ಇದು ಸತ್ಯ, ಇದು ನೀನ್ ಒಪ್ಕೋ. ಸುಳ್ಳು, ದೊಡ್ಡ ಸುಳ್ಳು. ನನಗ್ ಗೊತ್ತು ನಿನಗೂ ಬೇರೆ ಹುಡುಗಿರ ಜೊತೆ ನಿನ್ನ ಗಂಡ ಇರೋದನ್ನ ಸಹಿಸ್ಕೊಳಕ್ಕಾಗಲ್ಲ ಅಂತ. ಅವಳು ಬೇರೆ ಯಾರೋ ಹುಡುಗಿ ಅಲ್ಲ, ನನ್ನ ಅಕ್ಕ, ನನ್ನ ಜೀವ. ಅವರು ನನ್ನ ದೇವ್ರು. ಅವರಿಬ್ರು ಜೊತೆ ಆಗಿದ್ರೇನೆ ಚಂದ. ನನ್ನ ಅಕ್ಕನ ಗಂಡ ಆಗೋರ್ ಮೇಲೆ ನಂಗೆ ಯಾವ ಪ್ರೀತಿನೂ ಇಲ್ಲ. ಇಲ್ಲ ಅಂದ್ಮೇಲೆ ಅವನ್ ಫೋಟೋ ನೋಡೋದಕ್ಕೆ ಇಲ್ಲಿವರೆಗೂ ಯಾಕೆ ಬಂದೆ? ನಿನ್ ಮದ್ವೆ ಫೋಟೋ ನೋಡಿ ನಿನ್ ಕಣ್ಣಲ್ಲಿ ನೀರ್ ಯಾಕೆ ಬರ್ತಿದೆ? ಪ್ರೀತಿನೇ ಇಲ್ಲ ಅಂದ್ಮೇಲೆ ಯಾಕೆ ನೊಂದ್ಕೊಂತ ಇದೀಯಾ? ಕದ್ದು ಮುಚ್ಚಿ ಯಾಕೆ ಫೋಟೋ ನೋಡ್ತಾ ಇದೀಯಾ? ಸಾಕು ಶ್ರುತಿ, ಸ್ವಲ್ಪ ಹೊತ್ತು ಕೂರೋಣ. ಕಾಲ್ ಸರಿ ಇರ್ಬೇಕಾದ್ರೆ ಇಷ್ಟು ನಡೆದಿರ್ಲಿಲ್ಲ, ಅಷ್ಟು ನಡೆದ್ಬಿಟ್ಟಿದ್ದೀನಿ. ನೀನು ಹೀಗೆ ನನ್ನ ಕೈ ಹಿಡ್ಕೊಂಡಿದ್ರೆ ಜೀವನ ಪೂರ್ತಿ ಬೇಕಾದ್ರೆ ನೀನು ನಡೆಸ್ತೀನಿ. ಹೌದಾ? ಹಾಗಿದ್ರೆ ಇನ್ಮೇಲೆ ನಿನ್ನ ಇಟ್ಕೊಳ್ಳಲ್ಲ ಬಿಡು. ಹೋದ ಜನ್ಮದಲ್ಲಿ ನೀನು ತಿಗಣೆ ಆಗಿದ್ದೆ ಅನ್ಸುತ್ತೆ ಕಣೆ. ಎಷ್ಟು ಜೋರಾಗಿ ಚಿಡ್ತೀಯ ನೋಡು. ಮತ್ತೆ ನೀನು ಹೇಳೋದು ನೋಡು. ಚಂದು, ಮದುವೆ ಆದಮೇಲೆ ದಿನಾ ರಾತ್ರಿ ಹೀಗೆ ಟೆರೆಸಿಗೆ ಬಂದು ಆಕಾಶ ನೋಡ್ತಿದ್ರೆ ಎಷ್ಟು ಹಿತವಾಗಿರುತ್ತಲ್ಲ. ರಾತ್ರಿ ಎಲ್ಲ ಆಕಾಶನೇ ನೋಡ್ತಾ ಕೂತಿದ್ರೆ ಮದುವೆ ದಂಡಕ್ಕಾಗ್ಬೇಕಾ? ಓಹೋ, ಚಂದನ್ ಅವ್ರಿಗೆ ರೊಮ್ಯಾಂಟಿಕ್ ಆಗು ಮಾತಾಡಕ್ ಬರುತ್ತೆ. ಇನ್ನೇನ್ ಮಾಡ್ತೀಯಾ? ನಿನ್ನ ಮುಖದಲ್ಲೇ ಆಕಾಶ ನೋಡ್ತೀನಿ. ಹೇಗೆ? ಈ ನಿನ್ನ ಕೂದಲಲ್ಲೇ ಆ ಕಪ್ಪು ಆಕಾಶನ ಕಾಣ್ತೀನಿ. ಈ ನಿನ್ನ ಎರಡು ಕಣ್ಗಳಲ್ಲೇ ಆ ಎರಡು ನಕ್ಷತ್ರನ ಕಾಣ್ತೀನಿ. ತಿಂದ ಹೇಳು ಚಂದು. ನೀನಂದ್ರೆ ನನ್ನ ಜೀವ, ನೀನಂದ್ರೆ ನನ್ನ ಜೀವ. ಅದಕ್ಕೆ ಅವಾಗವಾಗ ಕೊಡ್ತಾ ಇರ್ತೀಯ ತುಂಬಾ ನೋವ. ಚಂದು, ಬರೀ ಬಾಯಿ ಮಾತಲ್ಲಿ ಪ್ರೀತಿ ಇಲ್ಲ ಅನ್ ಮಾತ್ರಕ್ಕೆ ಪ್ರೀತಿ ಇಲ್ಲ ಅಂತ ಅರ್ಥ ಅಲ್ಲ. ಪ್ರೀತಿ ಇರೋದಕ್ಕೆ ನೀನ್ ಇಲ್ಲಿದೀಯ. ಪ್ರೀತಿ ಇರೋದಕ್ಕೆ ನೀನ್ ನೊಂದ್ಕೋತಿದೀಯ. ಪ್ರೀತಿನೇ ಇಲ್ಲ, ನಿಮ್ಮಿಬ್ರು ಸಂಬಂಧದ ಮೇಲೆ ಗೌರವನೇ ಇಲ್ಲ ಅಂದ್ಮೇಲೆ ಆ ಫೋಟೋ ಯಾಕೆ ಬೇಕು ನಿನ್ಗೆ? ಅವನ್ ನಿನ್ ಗಂಡನೇ ಅಲ್ಲ ಅಂದ್ಮೇಲೆ ಅವನ್ ತಾಳಿ ಕಟ್ಟಿರೋ ನೆನಪು ಯಾಕೆ ಬೇಕು ನಿನ್ಗೆ? ನೆನಪು ಮಾಡ್ಕೊಳ್ಳೋದೆ ಪಾಪ ಅಂತೀಯ ಅಂದ್ಮೇಲೆ ಈ ರೀತಿ ಫೋಟೋ ಇಟ್ಕೊಂಡು ಕದ್ದು ಮುಚ್ಚಿ ನೋಡೋದ್ ಪಾಪ ಅಲ್ವಾ? ಹೌದು,
ಈ ಫೋಟೋ ಇಟ್ಕೊಳ್ಳೋದು ಪಾಪ ಅಲ್ವಾ? ಅದು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ ತಲೆನೋವು ಬೇಗ ಹೋಗುತ್ತೆ ಅಂತ ನಮ್ಮ ಗುರುಗಳು ಹೇಳಿದರು. ಅದಕ್ಕೆ ಕೂತ್ಕೋ. ಆಹಾಹಾಹಾ ಓಹೋ ಚಿನ್ನು, ಏನು ಜಾದು ಇದೆ ನಿನ್ನ ಕೈಯಲ್ಲಿ. ಬೊಬ್ಬೊಬ್ಬೊಬ್ಬೊಬ್ಬ ತಲೆ ದಿಮ್ಮಂತ ಸಿಡ್ದೋಗ್ತಾ ಇತ್ತು. ನೀನು ಕೈ ಸೋಕಿದ ತಕ್ಷಣ ಹಾಗೆ ಕಡಿಮೆ ಆಗೋಯ್ತು. ಆಹಾಹಾಹಾಹಾ ಅಲೆಲೆಲೆಲೆಲೆಲೆ ಓಹೋ ಅಮ್ಮಮ್ಮಮ್ಮ. ಇದಾಕ್ ಚಿನ್ನ, ಏನಾಯ್ತು? ಸುಮ್ಮನೆ ಕೂತಿದ್ರೆ ಹಚ್ತೀನಿ. ಸರಿ. ಏನ್ ಮಾಡ್ತಾ ಇದ್ಯಾ? ಬಿಡು ಕೈನ. ಚಿನ್ನು, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಬೇಕಿತ್ತು. ರಾಮಣ್ಣ ಮನೇಲಿಲ್ಲ, ನಂಗೆ ಮಾಡೋದಕ್ಕೆ ತುಂಬ ಕೆಲಸ ಇದೆ. ನೀನು ಹರಿಕತೆ ಕೇಳ್ಕೊಂಡು ಕೂತಿರೋದಕ್ಕಾಗಲ್ಲ. ಹರಿಕತೆ ಹೇಳೋ ವಯಸ್ಸ ನಂದು. ಪ್ರೇಮಕತೆ ಹೇಳ್ತೀನಿ ನನ್ನ ಚಿನ್ನು. ಚಿನ್ನು, ನೀನು ನನ್ನ ಒಂದೇ ಒಂದು ಮಾತು ಕೇಳಿದ್ರೆ ನಿನ್ನ ಎಲ್ಲ ಕಷ್ಟಗಳು ಕಳೆದೋಗ್ತವೆ. ನೋಡು, ನಿನ್ನನ್ನೇ ಸ್ವಲ್ಪ ನೀನು ನೋಡ್ಕೋ. ಏನು ವಯಸ್ಸಾಗಿದೆ ನಿನಗೆ? ಯೌವನ ಇದ್ದಾಗಲೇ ಅದರ ಸದುಪಯೋಗ ಪಡ್ಕೋಬೇಕು. ಇಲ್ಲದೆ ಹೋದರೆ ನಿನ್ನ ಯೌವನ ಎಲ್ಲ ಹಾಳಾಗೋಗ್ಬಿಡುತ್ತೆ. ಹೂವು ಗಿಡದಲ್ಲೇ ಇದ್ರೆ ಏನು ಚಂದ, ಅದನ್ನು ಕಿತ್ಕೋಬೇಕು, ಮುಡ್ಕೋಬೇಕು, ಅದು ಬಾಡೋದ್ಮೇಲೆ ಕಿತ್ತು ಬಿಸಾಕಬೇಕು, ಆಗಲೇ ಅದಕ್ಕೆ ಮುಕ್ತಿ. ಹಾಂ ನೋಡು, ಈ ವಿಷಯ ಮನೇಲಿ ಗೊತ್ತಾದ್ರೆ ಏನೂ ಆಗಲ್ಲ, ಏನೇನೂ ಆಗಲ್ಲ. ಯಾರೇನೂ ತಿಳ್ಕೊಳಲ್ಲ. ಮದುವೆಯಾಗಿ ಗಂಡನ ಸುಖ ಇಲ್ಲದೆ ನೀನಿದೆಯಾ? ಮದುವೆಯಾಗಿ ಹೆಂಡತಿ ಇದ್ದರೂ ಜೀವನದ ಸುಖ ನಾನು ಕಳ್ಕೊಂಡಿದ್ದೀನಿ. ನಮ್ಮ ಕಷ್ಟ ಸುಖಗಳಿಗೆ ನಾವಿಬ್ಬರು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಚಿನ್ನು? ಚಿಕ್ಕಿ ಅಕ್ಕನ ಥರ ಹೆಂಡತಿ ಇದ್ರು ಈ ಥರ ಹುಚ್ಚನಾಯಿ ಥರ ಆಡ್ತೀಯಲ್ಲ, ನೀನು ಒಬ್ಬ ಮನುಷ್ಯನ? ಅಲ್ಲ ಅಂತಲೇ ಇಟ್ಕೋ, ನನಗೇನು ಪ್ರಾಬ್ಲಮ್ ಇಲ್ಲ. ನೋಡು, ಸುಮ್ಮನೆ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡ. ಒಂದ್ಸರಿ ನನ್ನವಳಾಗು. ಈ ಮನೆ ಕೆಲಸದೊಳಗಿರೋ ನಿನ್ನ ರಾಣಿ ಥರ ಮಾಡ್ತೀನಿ. ಥೂ, ನಿನ್ನ ಜನ್ಮಕ್ಕೆ. ಬಿಕಾರಿ ಥರ ಬೀದಿಲಿ ಬಿದ್ದಿರೋ ನಾಯಿ ನೀನು. ನನ್ನ ಜೀವನದ ಬಗ್ಗೆ ಮಾತಾಡ್ತೀಯ? ನೋಡು, ಒಳ್ಳೆ ಮಾತಲ್ಲಿ ನನ್ನ ಮಾತು ಕೇಳಿದ್ರೆ ಸರಿ. ಈ ಮನೇಲಿ ಒಂದು ತಣ್ಣ ಕಾಣ್ತೀಯ, ಇಲ್ಲ ಅಂದರೆ ತಿರ್ಪೆಯವನಾಗಿ ಬೀದಿಲಿ ಬಿದ್ದಿರ್ತೀಯ. ಒಳ್ಳೆ ಮಾತಿಗೆ ಒಲಿಯೋ ಹೆಣ್ಣಲ್ಲ ನೀನು. ನಾನೇನು ಅಂತ ಈಗ ನಿನಗೆ ತೋರಿಸ್ತೀನಿ ಬಾರೆ. ಒಬ್ಬ ಕಾರ್ಯಕ್ಕೆ ಹೋಗುವಾಗ ಬೆಕ್ನಾಗ ಅಡ್ಡ ಬಂತು. ಹಲೋ 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 ರಂಜಿತ್, ಹೇಗಿದ್ದೀರಾ? ಶ್ವೇತಾ, ನೀನಾ? ಪರವಾಗಿಲ್ಲ ಶ್ವೇತಾ, ಹೊಟ್ಟೆ ನೋವು ಈಗ ಸರಿ ಹೋಯ್ತು. ತಲೆನೋವು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಹೊತ್ತಿಗೆ ಅದು ಸರಿ ಹೋಗುತ್ತೆ. ಹೌದಾ, ಜಾಸ್ತಿ ಆಗ್ತಿದೆಯಾ? ನಾನು ಮನೆಗೆ ಬಂದುಬಿಡ್ಲಾ? ಹಲೋ, ಏನಾಯ್ತು ರಂಜಿತ್? ಶ್ವೇತಾ, ನೀನು ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಡು, ಹೋಗಿರೋ ಫಂಕ್ಷನ್ ಬಗ್ಗೆ ಗಮನ ಕೊಡು. ಆಗಲ್ಲ ರಂಜಿತ್. ಶ್ವೇತಾ, ಅರ್ಥ ಮಾಡ್ಕೋ ಶ್ವೇತಾ, ನಾನು ಚೆನ್ನಾಗೇ ಇದ್ದೀನಿ. ನನಗಂತೂ ನಿಮ್ಮದೇ ಯೋಚನೆ ರಂಜಿತ್. ಫಂಕ್ಷನ್ನಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಿಲ್ಲ. ಶ್ವೇತಾ ಡಾರ್ಲಿಂಗ್, ನೀನು ಹಿಂಗೆ ಮಾತಾಡ್ತಾ ಇದ್ರೆ ನನಗೆ ತಲೆನೋವು ಹೆಚ್ಚಾಗ್ತಾ ಇರುತ್ತೆ. ನೋಡು, ನಾನೀಗ ಫೋನ್ ಕಟ್ ಮಾಡ್ತೀನಿ. ಬಾಯ್. ಹೂವು ಅಂತ ಸೂಕ್ಷ್ಮವಾಗಿ ಟ್ರೀಟ್ ಮಾಡಿದೆ.
ಮುಳ್ಳುನಾಕ್ ಚುಚ್ತೀಯ? ನಾನೇನು ಅಂತ ಈಗ ನೀಗೆ ತೋರಿಸ್ತೀನಿ. ರಾಮು ಇಲ್ಲಿಗೆ ವಾಪಸ್ ಬರೋಕ್ಕೆ ಇನ್ನು 1 ಗಂಟೆ ಆಗುತ್ತೆ. ಇನ್ನು 1 ಗಂಟೆ ನಮ್ಮಿಬ್ಬರನ್ನ ಯಾರೂ ಡಿಸ್ಟರ್ಬ್ ಮಾಡಲ್ಲ. ನಾನು ನೀನು ಇಬ್ಬರೇ. ನೋಡು, ನೀನು ನಡ್ಕೊಳ್ತಿರೋದು ಸರಿ ಇಲ್ಲ. ನಾನು ನಿನ್ನ ತಂಗಿ ಇದ್ದಾಗೆ. ತೇರಿಕೆ ಚಿನ್ನು, ನಾನು ನಮ್ಮ ಅಪ್ಪನಿಗೆ ಒಬ್ಬನೇ ಮಗ, ನಮ್ಮಮ್ಮ ನಮ್ಮ ಅಪ್ಪನಿಗೆ ಒಬ್ಬಳೇ ಹೆಂಡತಿ ಅಂದಮೇಲೆ ನೀನು ನನಗೆ ಯಾವ ಸೀಮೆ ತಂಗಿನಮ್ಮ? ನೋಡು, ನಾನು ಒಳ್ಳೆ ಮಾತಿಂದ ಹೇಳ್ತಿದ್ದೀನಿ. ನೀನು ಇಲ್ಲಿಂದ ಹೊರಟೆ ಹೋದ್ರೆ ಸರಿ. ಇಲ್ದಿದ್ರೆ ಇಲ್ಲದೆ ಹೋದ್ರೆ ಏನು ಮಾಡ್ತೀಯಾ? ಹೊಡಿತೀಯಾ? ಕೊಲೆ ಮಾಡ್ತೀಯಾ? ಕಿರುತ್ಯಾ? ಕೂಗಾಡ್ತೀಯಾ? ಏನು ಮಾಡ್ತೀಯಾ? ಚಿನ್ನು, ನೀನು ವಿನಾಕಾರಣವಾಗಿ ಗಾಬರಿ ಆಗ್ತಾ ಇದೆಯಾ. ನಾನೇನು ನಿನಗೆ ಕೆಟ್ಟದ್ದು ಬಯಸ್ತಾ ಇಲ್ಲ, ನಿನಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಹೀಗೆ ಕೂಗಾಡಿ ಓಡಾಡಿ ಟೈಮು ನನ್ನ ಎನರ್ಜಿ ಎರಡೂ ವೇಸ್ಟ್ ಮಾಡೋ ಬದಲು ನನ್ನ ಜೊತೆ ಸ್ವಲ್ಪ ಸಹಕರಿಸಿದ್ರೆ. ಮುಚ್ಚು ಬಾಯ್. ಮನುಷ್ಯನ ನೀನು. ಚಿಕ್ಕಿ ಅಕ್ಕ ನಿನ್ನ ದೇವ್ರಂತ ಪೂಜಿಸ್ತಾಳೆ, ನಿನ್ನ ಹುಚ್ಚಿ ಥರ ಪ್ರೀತಿಸ್ತಾಳೆ. ಅಂಥವಳಿಗೆ ಮೋಸ ಮಾಡಕ್ಕೆ ನಿನ್ಗೆ ಹೆಂಗಾದ್ರೂ ಮನ್ಸು ಬರುತ್ತೆ? ಬಂದ್ಬಿಟ್ಟಿದ್ಯಲ್ಲ, ನಾನು ಏನು ಮಾಡಲಿ? ಶ್ವೇತಾ ಅವಳು ಒಂದು ಹೆಣ್ಣ, ಒಂದು ಮಗುನ ಹೆರೋಗೆ ಯೋಗ್ಯತೆ ಇಲ್ದವಳು ಅವಳು ಒಬ್ಬ ಹೆಣ್ಣ. ನಾನು ಅವಳನ್ನು ಯಾವತ್ತೂ ಮರೆತುಬಿಟ್ಟಿದ್ದೀನಿ. ನನ್ನ ಅವಶ್ಯಕತೆಗಳಿಗೋಸ್ಕರ ಮಾತ್ರ ಅವಳನ್ನು ಬಳಸ್ಕೊತಾ ಇದ್ದೀನಿ. ಚಿಕ್ಕಿ ಅಕ್ಕನಿಗೆ ಮೋಸ ಮಾಡ್ತಿದ್ದೀನಿ ಅಂತ ಏನಾದರೂ ನಿನಗನ್ಸಿದ್ರೆ ಡೋಂಟ್ ವರಿ, ಈ ವಿಷಯನ ನಾವು ಯಾರಿಗೂ ಹೇಳೋದೇ ಬೇಡ. ಗುಟ್ಟು ನಮ್ಮಿಬ್ಬರಲ್ಲೇ ಇರುತ್ತೆ. ಏನಂತ್ಯಾ? ನೀನು ಹೀಗೆ ಉಗಿತಾನೇ ಇರು, ತುಂಬ ಮಜವಾಗಿರುತ್ತೆ. ನೋಡು, ನಾನೀಗ ನಿಜವಾಗ್ಲೂ ಕಿರ್ಚ್ಕೊಳ್ತೀನಿ. ಕಿರ್ಚು? ದೇವ್ರೆ, ಕಾಪಾಡಪ್ಪ. ಈ ರಾಕ್ಷಸನಿಂದ ನನ್ನನ್ನು ಕಾಪಾಡು. ಈ ರಾಕ್ಷಸನಿಂದ ಕಾಪಾಡೋದಿಕ್ಕೆ ಆ ದೇವರು ಕೂಡ ಇಲ್ಲಿಗೆ ಬರಲ್ಲ ಚಿನ್ನು. ಹೇಳಿದ್ನಲ್ಲ, ಇನ್ 1 ಅವರ್ ಇಲ್ಲಿ ಯಾರೂ ಬರಲ್ಲ.